ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ ಯೂಟ್ಯೂಬ್ ಚಾನಲ್. ಹಾಗೆಯೇ ಇವತ್ತು ಒಂದೆರಡು ಕಿವಿ ಮಾತುಗಳನ್ನ ಹೇಳೋಣ ಅಂತ ಬಂದಿದ್ದೀನಿ. ಏನದು ಅಂದರೆ, ನಮ್ಮಂಥ ಮಧ್ಯಮ ವರ್ಗದ ಜನರುಗಳಿಗೆ ಸ್ವಲ್ಪ ಸೇವಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಉಳಿತಾಯ ಮಾಡೋಣ ಬನ್ನಿ. ಹೇಗೆ ಉಳಿತಾಯ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಇದು ಬಟ್ಟೆಗಳನ್ನ ಹೊಲ್ಕೊಳ್ಳೋ ಅಂಥ ಮಿಷಿನ್ನು. ಹಾಗೆಯೇ ನಮಗೆ ಟೈಮ್ ಸಿಕ್ಕಾಗ ಬಟ್ಟೆಗಳನ್ನ ಹೊಲ್ಕೊಳ್ಬೋದು. ಮಿಷಿನ್ ಇದ್ದರೆ ಬ್ಲೌಸ್ಗಳು, ಹಾಗೆ ಫಾಲ್ಸ್ಗಳನ್ನ ಹಾಕೊಳೋದಕ್ಕೆ, ಹೊಸ ಡ್ರೆಸ್ಗಳನ್ನ ಹೊಲಿಗೆ ಹಾಕೊಳೋದಕ್ಕೆ, ಮಕ್ಕಳು ಬಟ್ಟೆಗಳನ್ನ ಹೊಲಿಗೆ ಹಾಕೊಳೋದಕ್ಕೆ ಮಿಷನ್ ಬೇಕಾಗುತ್ತೆ. ಹಾಗಾಗಿ ನಾನು ಕೂಡ ಮೊದಲು ಬ್ಲೌಸ್ಗಳನ್ನ ಹೊಲಿತಾ ಇದ್ದೆ. ನಾನೇನು ಟೈಲರಿಂಗಿಗೆಲ್ಲ ಹೋಗಿರಲಿಲ್ಲ. ನಮ್ಮ ಮನೆಯಲ್ಲೇ ಹಾಗೆ ನಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡು ಬ್ಲೌಸ್ಗಳನ್ನ ಹೊಲಿಯೋದನ್ನ ಕಲ್ತ್ಕೊಂಡಿದ್ದೆ. ಮಾಮೂಲಿ ಬ್ಲೌಸ್ಗಳು ಮನೆ ಹತ್ರ ಎಲ್ಲ ಹಾಕೊಳೋದಕ್ಕೆ, ಹಾಗೆ ಬ್ಲೌಸ್ಗಳ್ನು ಬೇರೆಯವ್ರಿಗೂ ಕೂಡ ಹೊಲ್ಕೊಡ್ತಾ ಇದ್ದೆ. ಹಾಗೆ ಫಾಲ್ಸು ಕೂಡ ಹಾಕ್ಕೊಡ್ತಾ ಇದ್ದೆ. ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವ. ನಾವು ಈ ಮಿಷನ್ ತೊಗೊಂಡಿದ್ದು ದುಡ್ಡನ್ನು ನಾನು ಸೇವಿಂಗ್ಸ್ ಮಾಡಿದ್ದೀನಿ. ಇದಕ್ಕೆ ಹಾಕಿದ ದುಡ್ಡನ್ನು ಎತ್ಕೊಂಡಿದ್ದೀನಿ ನಾನು. ಇನ್ನು ಇದರಲ್ಲಿ ಹೊಲ್ಕೊಳೋದಕ್ಕೆ, ನಮ್ಮ ಬಟ್ಟೆಗಳನ್ನ ಎಲ್ಲ ಹೊಲಿಗೆ ಹಾಕೊಳೋದಕ್ಕೆ ಇಟ್ಕೊಂಡಿದ್ದೀನಿ. ಟೈಮ್ ಸಿಕ್ಕಿದಾಗ ಬಟ್ಟೆಗಳನ್ನ ಹೊಲಿಗೆ ಹಾಕೊಳೋದು, ಹೊಸ ಬಟ್ಟೆಗಳಿಗೆ ಎಲ್ಲ ನಾನೇ ಮಾಡ್ಕೊತೀನಿ. ಹಾಗೆಯೇ ಏನಾದರೂ ಕೂಡ ಒಂದು ಕೆಲಸಗಳನ್ನ ಕಲ್ತ್ಕೊಂಡಿರಬೇಕು ಲೇಡೀಸ್ಗಳು. ಎಲ್ಲಾದರೂ ನಿಮಗೆ ಟೈಮ್ ಸಿಕ್ಕಿದ್ರೆ ಬಟ್ಟೆ ಟೈಲರಿಂಗ್ ಕಲ್ತ್ಕೊಳೋದಾದರೆ ಕಲ್ತ್ಕೊಳ್ಳಿ. ಅದರಲ್ಲೂ ಕೂಡ ತುಂಬ ಉಪಯೋಗ ಇದೆ. ಬ್ಲೌಸ್ಗಳು ಹೊರಗಡೆ ಹೊಲಿಸ್ಬೇಕು ಅಂದರೆ ಮಾಮೂಲಿ ಬ್ಲೌಸ್ಗೆ 300-350 ಕೊಡಬೇಕು. ಟೈಮ್ ಸಿಕ್ಕಿದ್ರೆ ಕಲ್ತ್ಕೊಳ್ಳಿ ನೀವು. ಹಾಗೆಯೇ ಇನ್ನೊಂದು ಸೇವಿಂಗ್ಸ್ ಮಾಡೋದು, ಯಾವುದರಲ್ಲಿ ದುಡ್ಡು ದುಡಿಬೋದು ಅಂತ ನೋಡೋಣ ಬನ್ನಿ. ಇನ್ನೊಂದು ನೋಡಿ, ಇಲ್ಲಿ ಸೀರೆಗಳನ್ನ ಹಾಕಿದ್ದೀನಿ. ಇದೆಲ್ಲ ನನ್ನದೇ ಸೀರೆಗಳು. ಏನು ಇದರಲ್ಲಿ ಹೇಗೆ ದುಡಿಬೋದು ಅಂತ ನೋಡ್ತಾ ಇದ್ದೀರಾ. ಸೀರೆಗಳಲ್ಲಿ ಇದಕ್ಕೂ ಕೂಡ ದುಡಿಬೋದು, ಇದರಲ್ಲೂ ಕೂಡ ಏನು ಅಂತ ಹೇಳ್ತೀನಿ ಬನ್ನಿ. ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳೋದ್ರಿಂದ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ. ನಾವೇ ಈ ಸೀರೆಗಳಿಗೆ ಕುಚ್ಚಾಕಿದ್ರೆ ಅದನ್ನು ನೋಡ್ತೀವಲ್ಲ, ಸ್ಯಾರಿಗಳನ್ನ ಡಿಸೈನ್ ಹಾಕಾದ್ಮೇಲೆ ಮುಗಿಯುತ್ತಲ್ಲ, ಆವಾಗ ಎಷ್ಟು ಖುಷಿ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೀವು ಕೂಡ ಒಂದ್ಸಲ ಹಾಕಿ. ಹಾಗೆಯೇ ನಾನು ಇದನ್ನು ಎಲ್ಲಿ ಕಲಿತೆ, ನಾನೇನು ಯಾವುದೇ ಕ್ಲಾಸ್ಗೆ ಹೋಗಿಲ್ಲ ಕಲಿಯೋದಕ್ಕೆ, ಕುಚ್ಚನ್ನು ಹಾಕೋದಕ್ಕೆ. ಹಾಗೆಯೇ ಯಾವುದೇ ಕೋರ್ಸು ಕೂಡ ಮಾಡಿಲ್ಲ ನಾನೇನು. ನನಗೆ ಮುಂಚೆನೇ ಹುಲ್ಲನ್ನು ಹಾಕೋದಕ್ಕೆ ಬರ್ತಾಯಿತ್ತು. ಹುಲ್ಲನ್ನು ಹೇಗೆ ಹಾಕೋದು ಕಲ್ತ್ಕೊಂಡೆ ಅಂದರೆ, ನಮ್ಮ ಅಕ್ಕ ಅವರು ಬ್ಯಾಗು ಅಂದರೆ ವೈರ್ ಬ್ಯಾಗ್ಗಳನ್ನ ಎಣಿತಾಯಿದ್ರು. ನಾನು ನೋಡಿ ಕಲ್ತಿದ್ದೆ ಅದನ್ನ. ವೈರ್ ಬ್ಯಾಗ ಎಣ್ದಿರಲಿಲ್ಲ, ನೋಡಿದ್ದೆ ಅವ್ರನ್ನ ಹಾಕೋದನ್ನು. ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ಬದಲು ಹುಲ್ಲನ್ನಲ್ಲಿ ಬಾಗಿಲು ತೋರಣಗಳು ಹಾಕ್ತಾಯಿದ್ರು ಅವಾಗ. ಆ ತೋರಣಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿದೆ ನಾನು. ಈಗಲೂ ಕೂಡ ಹಾಕಿದ್ದೀನಿ. ನನ್ನ ಹತ್ರ ಇನ್ನೂ 2 ಇದ್ದಾವೆ ಹುಲ್ಲನ್ನಲ್ಲಿ ಬಾಗಿಲು ತೋರಣಗಳನ್ನ ಹಾಕಿರೋದು. ಒಂದು ದೇವರ ಮನೆಗೆ ಹಾಕ್ಕೊಳ್ತೀನಿ ಎಲ್ಲಾದರೂ ಒಂದೊಂದ್ಸಲ ಹಬ್ಬದಲ್ಲಿ ಏನಾದರೂ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದಕ್ಕೆ ಒಂದು ಇಟ್ಕೊಂಡಿದ್ದೀನಿ ಹುಲ್ಲನ್ನಲ್ಲಿ ಹಾಕಿರೋದು. ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಹಾಕ್ತೀನಿ. ಡೈಲಿ ಯೂಸಿಗೆ ಬೇರೆ ಇದೆ, ಮತ್ತು ಬೇರೆ ಹಬ್ಬದಲ್ಲಿ ಹಾಕೋದಕ್ಕೂ ಬೇರೆ ಕೂಡ ಇದೆ ತಗೊಂಡು ಬಂದಿರೋದು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಆ ಥರ ಹಾಕಿದಾಗ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನಾವೇ ಹಾಕಿರೋದು ಅನ್ನೋವಂಥ ಖುಷಿನೂ ಕೂಡ ಇರುತ್ತೆ. ಆ ಥರ ಟೈಮ್ ವೇಸ್ಟ್ ಮಾಡೋದು ಬದಲು ಈ ಥರ ಕೆಲಸಗಳನ್ನ ಕಲ್ತ್ಕೊಂಡ್ರೆ ಬೇರೆಯವ್ರಿಗೆ ಹಾಕ್ಕೊಡೋದು ಬೇಡ. ನಾವೇ ಹಾಕ್ಕೊಂಡು ಸೇವಿಂಗ್ಸ್ ಮಾಡ್ಕೊಬೋದು, ದುಡ್ಡನ್ನು ಉಳಿಸ್ಕೊಬೋದು. ಆ ಡಿಸೈನ್ ಬೇಕಾದರೂ ಅದನ್ನು ಹಾಕ್ಕೊಳ್ಬೋದು. ಈಗಂತೂ ಯೂಟ್ಯೂಬ್ನಲ್ಲಿ ನನ್ನ ಸ್ನೇಹಿತರುಗಳು ಕೂಡ ಯೂಟ್ಯೂಬ್ ಚಾನಲ್ನಲ್ಲಿ ಕ್ರೋಶದಲ್ಲಿ ಕುಚ್ಚು ಹಾಕೋದನ್ನು ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅದನ್ನೇ ನೋಡಿ ಕೂಡ ಕಲಿಬೋದು. ನಾನು ಯಾವ ಡಿಸೈನ್ ಬೇಕೋ ನೋಡಿ ನಾನು ಯೂಟ್ಯೂಬ್ನಲ್ಲೇ ನೋಡ್ತೀನಿ, ಚೆಕ್ ಮಾಡ್ತೀನಿ. ಅದನ್ನು ನೋಡಿ ನಾನೇ ಸ್ಯಾರಿಗಳಿಗೆ ಕುಚ್ಚು ಹಾಕ್ಕೊಳ್ತೀನಿ. ಅದರಲ್ಲಿ ಕ್ರೋಶದಲ್ಲಿ ಹಾಕಿರೋದು ಇದೆ,
ಹಾಗೆ ಬೇಕಾದರೆ ಮಣಿನಲ್ಲೂ ಕೂಡ ಹೇರಿಸ್ಕೊಂಡು ಹಾಕ್ಕೊಬೋದು. ನನಗೆ ಕ್ರೋಶದಲ್ಲಿ ಹಾಕೋಕ್ಕೇ ಇಷ್ಟ, ಬೇಗನೂ ಆಗುತ್ತೆ, ಬೇಗ ಬೇಗ ಹಾಕ್ಕೊಬೋದು. ಹಾಗಾಗಿ ನಾನು ಕ್ರೋಶ ಕಡ್ಡಿನಲ್ಲೇ ಹೆಣ್ಕೊಂಡಿನಿ. ಇದಕ್ಕೇನು ಬಂಡವಾಳ ಹಾಕೋದೇನು ಬೇಕಾಗಿಲ್ಲ. ಸೀರೆಗಳಿಗೆ ಕುಚ್ಚು ಹಾಕೋದಕ್ಕೆ ಒಂದು 100 ರೂಪಾಯಿ ಆದರೆ ಸಾಕು. ರೇಷ್ಮೆ ದಾರಗಳು, ಬೀಡ್ಸು ಮತ್ತು ಒಂದು ಕ್ರೋಶ ಕಡ್ಡಿ ಅಷ್ಟೇ. ಇದಕ್ಕೇನು ಜಾಸ್ತಿ ಬಂಡವಾಳನೂ ಬೇಕಾಗಿಲ್ಲ. ಏನು ಗೊತ್ತಾ, ಹೊಸ ಸೀರೆಗಳನ್ನ ತೊಗೊಂಡಿರ್ತೀವಿ ನಾವು ಹಾಕ್ಕೊಳೋದಕ್ಕೆ, ಹೊಸ ಸೀರೆಗಳು, ಇದಕ್ಕೆ ಫಾಲ್ಸ್ನ ಹಾಕಿಸಿ ನೋಡಿ ಕುಚ್ಚನ್ನ ಕಟ್ಟೋದಕ್ಕೆ ಬೇರೆಯವ್ರಿಗೆ ಕೊಡ್ತೀವಿ. ಇದು ಅಷ್ಟೇ, ಡಿಸೈನ್ ಮೇಲೆ ಹೋಗುತ್ತೆ. 300, 400, 500 ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಡಿಸೈನ್ ಮೇಲೆ. ನಮಗೆ ಬೇಕಾದ ಡಿಸೈನ್ಗಳನ್ನ ನಾವೇ ಕೂಡ ಹಾಕ್ಕೊಳ್ಬೋದು. ಹೊರಗಡೆ ಬೇರೆಯವ್ರಿಗೂ ಕೂಡ ಹಾಕ್ಬೋದು. ಬೇರೆಯವರಿಗೆ ಹಾಕ್ಕೊಡೋಕ್ಕಾಗಲಿಲ್ಲ ಅಂದರೆ ನಮಗೆ ನಾವೇ ನಮ್ಮ ಸೀರೆಗಳಿಗೆ ನಾವೇ ಹಾಕ್ಕೊಬೋದು. ಇದು ಬ್ಲೌಸ್ ಪೀಸ್ನಲ್ಲಿ ಕಟ್ ಮಾಡಿ ಹಾಕಿರೋ ಅಂಥದ್ದು. ಇದೇನು ಡೈಲಿ ಯೂಸಿಗೇನೆ ಇದೆ. ಬ್ಲೌಸ್ ಪೀಸ್ಗಳನ್ನ ಕಟ್ ಮಾಡಿ ಹಾರಗಳನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ತೋರಿಸೋದಕ್ಕೆ ಉಲ್ಲನ್ನಲ್ಲಿ ಹಾಕಿರೋದು ಇದೆ, ಅದನ್ನು ಹಾಕಿಲ್ಲ, ಹಾಗಾಗಿ ತೋರ್ಸೋಕ್ಕಾಗೋದಿಲ್ಲ. ನೋಡಿ, ಈ ಥರ ಎಲ್ಲ ಹಾಕ್ಕೊಳ್ಬೋದು. ಮನೆಗೆ ಮಾಡ್ತಾರೆ, ದೇವಸ್ಥಾನಕ್ಕೂ ಹೋಗೋದಕ್ಕೆ, ಹಾಗೆ ತೋಟದ ಹತ್ರ ಎಲ್ಲಾದರೂ ಊಟ ತೊಗೊಂಡು ಹೋಗೋದಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಈ ಥರ ಬ್ಯಾಗ್ಗಳನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಈ ಥರ ಬ್ಯಾಗ್ಗಳನ್ನ ನಾನು ಹಾಕಬೇಕು ಅಂತ ಹೇಳಿ ನೋಡಿ, ಒಂದು ದೊಡ್ಡದೊಂದು ಹಾಕಿದೆ. ದೊಡ್ಡ ಬ್ಯಾಗ್ ಆಗುತ್ತೆ ಅಂತ ಹೇಳಿ ಇನ್ನೊಂದು ಪುಟ್ಟ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ನಾನೆಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಇದರಲ್ಲೇ ಹಣ್ಣು ಕಾಯಿ ಎಲ್ಲ ಇಟ್ಕೊಂಡು ಹೋಗ್ತೀನಿ. ಕೇಳ್ತಾರೆ, ಎಲ್ಲ ಹಾಕ್ಸಿದ್ರಿ ಬ್ಯಾಗ್, ಇದನ್ನು ಚೆನ್ನಾಗಿದೆ ಅಂತ. ಆವಾಗ ನಮಗೆ ಎಷ್ಟು ಖುಷಿ ಆಗುತ್ತಲ್ವ. ನಾವೇ ಹಾಕಿರೋ ಬ್ಯಾಗು ನಾವೇ ತೊಗೊಂಡೋಗಿ ಯಾರಾದರೂ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ. ಈ ಥರನೂ ಸೇವಿಂಗ್ಸ್ ಮಾಡ್ಕೊಳ್ಬೋದು. ಬ್ಯಾಗ್ಗಳನ್ನ ಹಾಕೋದ್ರಿಂದ ಬೇರೆಯವ್ರಿಗೂ ಕೂಡ ಹಾಕ್ಕೊಡ್ಬೋದು. ಬೇರೆಯವರು ಕೂಡ ಕೇಳಿದ್ರು, ಒಂದಿಬ್ಬರು ಹಾಕ್ಕೊಡಿ ಅಂತ ಹೇಳಿ, ಆದರೆ ನನಗೆ ಟೈಮ್ ಸಾಕಾಗೋದಿಲ್ಲ, ಹಾಗಾಗಿ ಆಗಲಿಲ್ಲ. ನಮಗೆ ಬೇರೆಯವ್ರಿಗೆ ಹಾಕ್ಕೊಡೋಕ್ಕಾಗದಿದ್ದರೂ ಕೂಡ, ದುಡಿಯೋಕ್ಕಾಗದಿದ್ರು ನಾವು ಹಾಕ್ಕೊಂಡ್ರೆ ನಾವು ದುಡ್ಡು ಉಳಿತಾಯ ಮಾಡ್ದಂಗೆ ಆಗುತ್ತೆ. ನಮ್ಮ ಉಪಯೋಗಕ್ಕೆ ಬರ್ತವನ್ನ ನಾವೇ ರೆಡಿ ಮಾಡ್ಕೊಂಡಿರೋ ಅನ್ನೋಂಥ ಖುಷಿ ಕೂಡ ಇರುತ್ತೆ. ಹಾಗೆ ಸ್ಯಾರಿ ಕುಚ್ಚು ಹಾಕೋದನ್ನ ಕೂಡ ಕಲ್ತ್ಕೊಳ್ಳಿ. ನೀವು ಕೂಡ ಸ್ಯಾರಿಗೆ ಎಲ್ಲರೂ ಕೂಡ ಸ್ಯಾರಿ ಯೂಸ್ ಮಾಡ್ತಾರೆ. ನಮ್ಮ ಇದರಲ್ಲಿ ಸೀರೆನೇ ಜಾಸ್ತಿ ಅಲ್ವಾ, ಫಂಕ್ಷನ್ಗಳಿಗೆ, ಎಲ್ಲಾದರೂ ಮದುವೆಗಳಿಗೆ. ಹಾಗಾಗಿ ಕುಚ್ಚು ಹಾಕೋದನ್ನ ಕಲ್ತ್ಕೊಳ್ಳಿ. ನಾನು ಕೂಡ ಬೇರೆಯವ್ರಿಗೆಲ್ಲ ಹಾಕ್ಕೊಟ್ಟಿದ್ದೀನಿ ಸ್ಯಾರಿ ಕುಚ್ಚುಗಳನ್ನೆಲ್ಲ, ನಾನು ಕೂಡ ಹಾಕ್ಕೊಂಡು. ಸಂಕ್ರಾಂತಿ ಹಬ್ಬನೂ ಕೂಡ ಹತ್ರ ಬರ್ತಾ ಇದೆ. ಹಾಗೆ ನಾಗರ ಹಬ್ಬ ಕೂಡ ಬರ್ತಾ ಇದೆ. ಸಂಕ್ರಾಂತಿ ಹಬ್ಬದ ಬೆಳಗ್ಗೆನೇ ನಾಗರ ಹಬ್ಬನೂ ಕೂಡ ಬಂದಿದೆ ಈ ಸಲ. ಹಾಗಾಗಿ ಅಡುಗೆ ಮನೆಯಲ್ಲಿ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಂಕ್ರಾಂತಿ ಹಬ್ಬನೂ ಕೂಡ ಹತ್ರ ಬರ್ತಾ ಇದೆ. ಹಾಗಾಗಿ ಎಳ್ಳು ಬೆಲ್ಲ ಮಾಡೋದಕ್ಕೆ ಸ್ವಲ್ಪ ಕೊಬ್ಬರಿ ಎಲ್ಲ ಹಚ್ಚಿಟ್ಟಿದ್ದೀನಿ. ನೋಡಿ, ಹಚ್ಕೊಂಡಿದ್ದೀನಿ. ಇನ್ನೊಂದು 2 ದಿವಸ ಒಣಗಿಸಿದ್ರೆ ಆಯಿತು. ಕೊಬ್ಬರಿ ಎಲ್ಲ ಇವಾಗ ಕೂಡ ತುಂಬ ಚೆನ್ನಾಗಿ ಬಿಸಿಲಿದೆ, ಬೇಗ ಕೂಡ ಒಣಗುತ್ತೆ. ಹಾಗೆಯೇ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನನಗೆ ಸಪೋರ್ಟ್ ಮಾಡ್ತಾ ಇರೋವಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಕಾಮೆಂಟು ಮಾಡಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ ಪ್ಲೀಸ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.